ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ದಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಡೌನ್ಲೋಡ್ ಲಿಂಕ್ ಅಂತೇಳಿ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಅವು PSD ಫೈಲ್ಗಳಿರ್ತಾವೆ. ಆಲ್ಬಮ್ ಡಿಸೈನ್ ಮಾಡುವಂಥ PSD ಫೈಲ್ಗಳಿರ್ತಾವೆ. ಈ ವಿಡಿಯೋದಲ್ಲಿ ಇನ್ನರ್ ಶೀಟ್ಸ್ ಆಲ್ಬಮ್ ಹಾಕಿದ್ದೀನಿ. ನೀವು ಡೌನ್ಲೋಡ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿದಾಗ ನಿಮಗೆ PSD ಫೈಲ್ ಬರ್ತಾವೆ. ಅಂದರೆ ನಾನು ಈ ವಿಡಿಯೋದಲ್ಲಿ JPG ಫೈಲ್ ಮಾಡಿ ನಿಮಗೆ ತೋರಿಸಿದ್ದೀನಿ ಯಾವ್ಯಾವ ಡಿಸೈನ್ಸ್ ಇದರಲ್ಲಿ ಇವೆ ಅಂತೇಳಿ. ನಿಮ್ಮಲ್ಲಿ ಸಿಸ್ಟಮ್ ಸ್ಟೋರೇಜ್ ಫುಲ್ ಆಗಿದ್ದಾಗ ಅದು ನೀವು ಡಿಲೀಟ್ ಕೂಡ ಮಾಡ್ಬೋದು. ಮತ್ತು ಯಾವಾಗ ಬೇಕು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಇಮೇಜ್ಗಳನ್ನು ನೋಡಿಕೊಂಡು ಯಾವ್ಯಾವ ಇಮೇಜ್ ಬೇಕು. ಆಮೇಲೆ ನಿಮಗೆ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಇರುವಂಥ ಬಾರ್ಡರ್ಸ್ ಆಗಲಿ ಇದರಲ್ಲಿರುವಂಥ ಬ್ಯಾಕ್ಗ್ರೌಂಡ್ಸ್ ಆಗಲಿ ನೀವು ಸಪ್ರೇಟಾಗಿ ನೀವು ಬೇಕಾಗತ್ತವೆ. ಹೀಗಾಗಿ ನಿಮಗೆ ಇದೇ ಸೀಟ್ಸ್ ತೊಗೋಬೇಕಂದ್ರೆ ನೀವು ಕ್ರಿಯೇಟ್ ಕೂಡ ಮಾಡ್ಕೋಬೋದು. ಮತ್ತು ಹೊಸಬ್ರು ಯಾರು ಆಲ್ಬಮ್ ಸೀಟ್ಸ್ ಮಾಡಿ ಇದರಿಂದ ನೀವು ದುಡ್ಡು ಸಂಪಾದನೆಯೂ ಮಾಡ್ಬೋದು. ಅಂಥವ್ರು ಯಾರು ಇದ್ರಪ್ಪ ಅಂದರೆ ನಿಮ್ಗೆ ಅನುಕೂಲ ಆಗುತ್ತೆ. ನಿಮ್ಗೆ ಆಲ್ಬಮ್ ಹೇಗೆ ಮಾಡೋದಂದೂ ಹೇಳ್ಕೊಡ್ತೀನಿ. ನೀವು ಕಾಮೆಂಟ್ ಬರೆದು ತಿಳಿಸಿ ನಿಮ್ಗೆ ಯಾವ ಥರ PSD ಫೈಲ್ಗಳು ಬೇಕು. ಅವು ಕೂಡ ನಾನು ಹಾಕ್ತೀನಿ. ಈ ಕೆಳಗಡೆ 6x8 ಆಮೇಲೆ PNG ಫೈಲ್ಗಳ ಮಾಸ್ಕ್ PSD ಫೈಲ್ಗಳ ಎಲ್ಲ ಸಾಕಷ್ಟು ಅದಾವೆ. ನೀವು ಅವನ್ನ ವಿಡಿಯೋಗಳು ಸಾಕಷ್ಟು ಅದಾವೆ, ನೋಡಿಕೊಂಡು ನೀವು ಡೌನ್ಲೋಡ್ ಮಾಡಿಕೊಂಡು ಅದು ಎಲ್ಲದರೊಳಗೂ ಒಂದು ಲಿಂಕ್ ಕೊಟ್ಟಿರ್ತೀನಿ. ಮತ್ತು ನಿಮಗೆ ಈ ಕಾಮೆಂಟನ್ನು ಬರೋ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತೇಳಿ. ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ 1 GB ಅಥವಾ 2 GB ಅಷ್ಟೇ ನಾನು PSD ಫೈಲ್ಗಳನ್ನು ಮಾಡಿರ್ತೀನಿ. ಆಮೇಲೆ ಇದ್ರೊಳಗೆ ISO ಜಾಸ್ತಿ ಇರ್ತೈತಿ. ಅಂದರೆ ಬೇರೆ PSD ಫೈಲ್ಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಕೆಪಾಸಿಟಿನೂ ಅಷ್ಟು ಜಾಸ್ತಿ ಇರಲ್ಲ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತೆ ಅಂತೇಳಿ ಕಾಮೆಂಟ್ ಬರೆದು ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.